ನಮಸ್ಕಾರ ಸ್ನೇಹಿತರೆ. ಎಪ್ಸ್ಟೀನ್ ಫೈಲ್ಗಳು ಇಡೀ ಪ್ರಪಂಚದಾದ್ಯಂತ ತಲ್ಲಣವನ್ನ ಸೃಷ್ಟಿಸಿವೆ. ಈಗ ನಮ್ಮ ದೇಶದ ಸಿರಿವಂತ ಅನಿಲ್ ಅಂಬಾನಿ ಮತ್ತೆ ಅಮೆರಿಕದ ರೇಪಿಸ್ಟ್ ಜೆಫ್ರಿ ಎಪ್ಸ್ಟೀನ್ ಮಧ್ಯೆ ಮಾರ್ಚ್ 16, 2017 ನಡೆದಿರುವ ಮಾತುಕತೆಯ ಸ್ಕ್ರೀನ್ ಶಾಟ್ಗಳು ಲೀಕ್ ಆಗಿದ್ದಾವೆ. ಇದರಲ್ಲಿ ಅನಿಲ್ ಅಂಬಾನಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ನ ಆಪ್ತ ಸಹಚರರಾಗಿದ್ದಂತಹ ಜೇರೆಡ್ ಕುಶ್ವರ್ ಮತ್ತೆ ಸ್ಟೀವ್ ಬ್ಯಾನನ್ ಅವರನ್ನ ಭೇಟಿ ಮಾಡೋದಕ್ಕೆ ಚೈಲ್ಡ್ ರೇಪಿಸ್ಟ್ ಎಪ್ಸ್ಟೀನ್ ಸಹಾಯವನ್ನ ಕೇಳ್ತಾ ಇರೋದು ಕಂಡು ಬಂದಿದೆ. ಜೊತೆಗೆ ಮೋದಿ ಮತ್ತೆ ಟ್ರಂಪ್ ಅವರ ಮೀಟಿಂಗ್ ಅನ್ನ ಅರೇಂಜ್ ಮಾಡುವ ವಿಚಾರದಲ್ಲಿ ಅಂಬಾನಿ ಎಪ್ಸ್ಟೀನ್ ಸಹಾಯವನ್ನ ಕೇಳ್ತಾ ಇರೋದು ಕಂಡು ಬಂದಿದೆ. ಸ್ನೇಹಿತರೆ, ಎಂತ ಅಸಹ್ಯ ಇದು! ವಿಶ್ವಗುರು ಮೋದಿಜಿಯವರ ರಾಜತಾಂತ್ರಿಕತೆ ಒಬ್ಬ ರೇಪಿಸ್ಟ್, ಕೊಲೆಗಟ್ಟುಕ, ಸೆಕ್ಸ್ ಅನ್ನ ಬಳಸಿ ಡೀಲ್ ಮಾಡುವ ಒಬ್ಬ ಮಾಂಸೆ ದಂಧೆ ಮಾಡುವವನ ಮೂಲಕ ನಡೀತದೆ ಅಂದ್ರೆ ಅದಕ್ಕಿಂತ ದೊಡ್ಡ ಅಸಹ್ಯ ಬೇರೇನಿದೆ? 2 ವಿಡಿಯೋಗಳನ್ನ ನಾವು ಹಿಂದೆ ಮಾಡಿದ್ವಿ. ಎಪ್ಸ್ಟೀನ್ ಆಸ್ಥಾನದಲ್ಲಿ ಮೋದಿ ಡ್ಯಾನ್ಸ್. ಈ ವಿಡಿಯೋದಲ್ಲಿ ಮೋದಿಜಿ ಇಸ್ರೇಲ್ ನಲ್ಲಿ ಡೊನಾಲ್ಡ್ ಟ್ರಂಪ್ ನ ಮುಂದೆ ಹಾಡು ಹಾಡಿಕೊಂಡು ಡ್ಯಾನ್ಸ್ ಮಾಡಿದ್ದಾರೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ಮತ್ತೆ ಮೋದಿ ಸಂಪುಟದಲ್ಲಿರುವ ಸಚಿವ ಹರ್ದೀಪ್ ಸಿಂಗ್ ಪುರಿ ಮತ್ತೆ ಎಪ್ಸ್ಟೀನ್ ನಡುವಿನ ಅನೈತಿಕ ಸಂಬಂಧಗಳ ಬಗ್ಗೆ ತಿಳಿಸಿದ್ವಿ. ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಬಿಡುಗಡೆ ಮಾಡಿದಂತಹ ದಾಖಲೆಗಳನ್ನು ಇಟ್ಟುಕೊಂಡು ಆ ಸ್ಟೋರಿಯನ್ನ ಮಾಡಿದ್ವಿ. ಆಮೇಲೆ ಇನ್ನೊಂದು ವಿಡಿಯೋವನ್ನ ಮಾಡಿದ್ವಿ, ಭಯಾನಕ ಎಪ್ಸ್ಟೀನ್ ಫೈಲ್, ಮೋದಿ ಅಂಬಾನಿ ಜೊತೆ ನಂಟು ಅಂತ. ಈ ವಿಡಿಯೋದಲ್ಲಿ ಅನಿಲ್ ಅಂಬಾನಿ ಮತ್ತೆ ಎಪ್ಸ್ಟೀನ್ ಸಂಬಂಧ, ಆ ಸಂಬಂಧವನ್ನ ಬಳಸಿ ಮತ್ತು ಮೋದಿಜಿಯವರ ರಾಜತಾಂತ್ರಿಕತೆಯನ್ನು ಬಳಸಿ ಅಂಬಾನಿ ಹೆಂಗೆ ಬಿಸಿನೆಸ್ ಡೀಲ್ಗಳನ್ನು ಕುದುರಿಸಿದ್ದ ಎನ್ನುವ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ಅವುಗಳಲ್ಲಿ ಎಪ್ಸ್ಟೀನ್ ಫೈಲ್ಗಳ ಬಗ್ಗೆ ಮಾತನಾಡಿದ್ವಿ. ಈ 2 ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿದೆ, ನೋಡುವವರು ನೋಡಬಹುದು. ಸೊ ಎಪ್ಸ್ಟೀನ್ ಅದು ಒಂದು ಕಲ್ಟ್, ಅವನದೇ ಆದಂತಹ ಒಂದು ದ್ವೀಪ ಇದೆ. ಅಲ್ಲಿಗೆ ಅಪ್ರಾಪ್ತ ಬಾಲಕಿಯರನ್ನ ಮತ್ತೆ ಮಕ್ಕಳನ್ನ ಕರೆತಂದು ಪ್ರಪಂಚದ ದೊಡ್ಡ ದೊಡ್ಡ ಮನುಷ್ಯರ ಪೈಶಾಚಿಕ ಬಯಕೆಗಳನ್ನ ತೀರಿಸ್ತಾ ಇದ್ದ. ವಿಕೃತವಾದ ಸೆಕ್ಷುವಲ್ ಆಕ್ಟಿವಿಟಿಗಳಲ್ಲಿ ನಡೀತಾ ಇದ್ವು. ಇನ್ನು ಸೈತಾನ್ನ ಆರಾಧನೆಯನ್ನ ಮಾಡಿ, ಸೆಟಾನಿಕ್ ವರ್ಷಿಪ್ ಮಾಡಿ ಅದಕ್ಕೆ ನರಬಲಿಯನ್ನ, ಮಕ್ಕಳನ್ನ ಕೂಡ ನರಬಲಿ ಕೊಟ್ಟ ಎನ್ನುವ ಆರೋಪಗಳಿವೆ. ಹಾಗೆ ಮಕ್ಕಳ ಮಾಂಸಗಳನ್ನ ಭಕ್ಷಿಸಿದಂತಹ ಆರೋಪಗಳು ಕೂಡ ಇದಾವೆ. ಬಹುಶಃ ಈತನ ಇಡೀ ಸಾಮ್ರಾಜ್ಯ ಜಗತ್ತಿನ ಅತ್ಯಂತ ನೀಚ ಮತ್ತೆ ಅಸಹ್ಯಕರ ಪ್ರದೇಶಗಳಲ್ಲಿ ಒಂದಾಗಿರ್ಬೋದು. ಸೊ ಈತ ಸೆಕ್ಸ್ ಬಳಸಿ ದೊಡ್ಡ ದೊಡ್ಡ ಜಾಗತಿಕ ನಾಯಕರ ಡೀಲ್ಗಳನ್ನ ಕುದುರಿಸ್ತಾ ಇದ್ದ, ಅವರ ವಿಕೃತಿಗಳನ್ನ ತೀರಿಸ್ತಾ ಇದ್ದ. ಇವನ ಮೂಲಕ ರಾಜತಾಂತ್ರಿಕ ಮೀಟಿಂಗ್ಗಳು ಫಿಕ್ಸ್ ಆಗ್ತಾ ಇದ್ವು, ಬಿಸಿನೆಸ್ ಮೀಟಿಂಗ್ಗಳು ಫಿಕ್ಸ್ ಆಗ್ತಾ ಇದ್ವು. 2019ರಲ್ಲಿ ಈತ ಜೈಲಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಸೈತಾನನ ಪಾದವನ್ನ ಸೇರಿದ. ಆತ್ಮಹತ್ಯೆಯೋ ಕೊಲೆಯೋ ಗೊತ್ತಿಲ್ಲ. ಎಲ್ಲರ ಸೀಕ್ರೆಟ್ಗಳನ್ನ ತನ್ನ ಕೈಯಲ್ಲಿ ಇಟ್ಕೊಂಡಿರುವ ಇವನನ್ನ ಸುಮ್ಮನೆ ಯಾರಾದ್ರೂ ಬಿಡ್ತಾರ ಅಲ್ವಾ? ಈಗ ಇನ್ನೊಂದಷ್ಟು ಈತನ ಫೈಲ್ಗಳು ಓಪನ್ ಆಗಿವೆ. ಸೊ ಮೇ 24, 2019 ಜೆಫ್ರಿ ಎಪ್ಸ್ಟೀನ್ ಮತ್ತೆ ಟ್ರಂಪ್ನ ಸಹಚರ ಸ್ಟೀವ್ ಬ್ಯಾನನ್ ನಡುವಿನ ಮಾತುಕತೆಯ ಸ್ಕ್ರೀನ್ ಶಾಟ್ಗಳು ಲೀಕ್ ಆಗಿದ್ದಾವೆ. ಈ ಚಾಟ್ಗೂ ಮೋದಿಗೂ ಸಂಬಂಧ ಇದೆ. ಈ ಚಾಟ್ ನಲ್ಲಿ ಎಪ್ಸ್ಟೀನ್ ಏನಿದ್ದಾನೆ ಅವನು ಮೋದಿ ಭೇಟಿ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಸ್ಟೀವ್ ಬ್ಯಾನನ್ಗೆ ಹೇಳೋದು ನೀವು ನೋಡಬಹುದು. ಅಲ್ಲದೆ ಮೋದಿಯ ಗೈ ಅಂದ್ರೆ ಮೋದಿಯ ಕಡೆಯ ಮನುಷ್ಯ ಏನಿದ್ದಾನೆ, ಒಬ್ಬ ವ್ಯಕ್ತಿ, ಅವನು ವಾಷಿಂಗ್ಟನ್ ನಲ್ಲಿ ಯಾರೂ ನನ್ನೊಂದಿಗೆ ವಾಷಿಂಗ್ಟನ್ಗೆ ಬಂದ್ರೆ ಮಾತನಾಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಾ ಇರೋದನ್ನ ಕೂಡ ಎಪ್ಸ್ಟೀನ್ ಬ್ಯಾನನ್ಗೆ ಆ ಚಾಟ್ ನಲ್ಲಿ ಹೇಳುತ್ತಾನೆ. ಈ ಇಬ್ಬರು ಚಾಟ್ ಮಾಡಿದ್ದು 2019 ಮೇ 24ರಂದು. ಈ ಚಾಟ್ ನಲ್ಲಿ 2 ವಿಚಾರಗಳನ್ನ ಡಿಸ್ಕಸ್ ಮಾಡಲಾಗಿದೆ. ಒಂದು ಏನಂದ್ರೆ ಬ್ಯಾನನ್ ಹೇಳೋದು, ಐ ಆಮ್ ಡೂಯಿಂಗ್ 1 hour ಶೋ ಫಾರ್ ಇಂಡಿಯಾ ಆನ್ ಮೋದಿ ವೈಲ್ ಹಿಯರ್ ಬ್ರಿಂಗಿಂಗ್ ಅಮೆರಿಕನ್ ಹಿಂದೂ ಗೈಸ್ ವಿತ್ ಅಸ್ ಅಂತ. ಅಂದ್ರೆ ನಾನು ಭಾರತದಲ್ಲಿ ಮೋದಿಗಾಗಿ 1 ಗಂಟೆ ಶೋ ಕೊಡ್ತೇನೆ, ನನ್ನ ಜೊತೆಗೆ ಅಮೆರಿಕದ ಹಿಂದೂ ಹುಡುಗರನ್ನ ಕೂಡ ಕರ್ಕೊಂಡು ಬರ್ತಾ ಇದ್ದೇನೆ ಅಂತ ಬ್ಯಾನನ್ ಹೇಳ್ತಾ ಇದ್ದಾನೆ. ಸೊ ಅದಕ್ಕೆ ನೀನು ಮೋದಿಯನ್ನ ಮೀಟ್ ಮಾಡಬೇಕು ಅಂತ ಎಪ್ಸ್ಟೀನ್ ಅಲ್ಲಿಯೇ ಡೀಲ್ ಮಾಡ್ತಾನೆ. ಸೊ ಮೇ 24ರ ಚಾಟ್ ಇದು. ಇದಾಗಿ ಮೇ 31ರಂದು ಬ್ಯಾನನ್ ಇಂಡಿಯಾಗೆ ಬಂದಿದ್ದ. ಮಿಯಾನ್ ಮೀಡಿಯಾದಲ್ಲಿ ಆಂಟಿ ನ್ಯಾಷನಲ್ ಆಂಕರ್ ಸುಧೀರ್ ಚೌಧರಿಗೆ ಒಂದು ಇಂಟರ್ವ್ಯೂ ಅನ್ನ ಕೊಟ್ಟಿದ್ದ. ಈ ಡೇಟ್ ಎಲ್ಲ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತವೆ ನೋಡಿ. ಇನ್ನು ಇದೇ ಚಾಟ್ ನಲ್ಲಿ ಮೋದಿಯ ಪದವಿ ಸ್ವೀಕಾರ ಅಥವಾ ಇನಾಗ್ಯುರೇಷನ್ ಏನಿದೆ ಅದು ಆದಿತ್ಯವಾರ ಇದೆ ಅಂತ ಎಪ್ಸ್ಟೀನ್ ಹೇಳುತ್ತಾನೆ. ಸೊ ಈ ಚಾಟ್ ಮಾಡಿದ್ದು ಮೇ 24, 2019 ಶುಕ್ರವಾರ. ಮೇ 25 ಶನಿವಾರದಂದು ಮೋದಿಜಿ ರಾಷ್ಟ್ರಪತಿ ಭವನಕ್ಕೆ ಹೋಗಿ ರಾಮನಾಥ್ ಕೋವಿಂದ್ ಅವರ ಸಮ್ಮುಖದಲ್ಲಿ 2ನೇ ಬಾರಿಗೆ ಭಾರತದ ಪ್ರಧಾನಮಂತ್ರಿಯಾಗಿ ಹುದ್ದೆಗೆ ನೇಮಕವಾಗ್ತಾರೆ. ಇದಾದ ಮಾರನೇ ದಿನ ಅಂದ್ರೆ ಆದಿತ್ಯವಾರ ಮೇ 30ರಂದು
ಆದಿತ್ಯವಾರ ಅವರು ವಚನ ಸ್ವೀಕಾರ ಮಾಡಬಹುದು ಅಂತ ಎಪ್ಸ್ಟೀನ್ ಅಂದುಕೊಂಡಿದ್ದ. ಅದನ್ನ ಈ ಚಾಟ್ ನಲ್ಲಿ ಆತ ಮೆನ್ಷನ್ ಮಾಡಿದ್ದಾನೆ. ಜೊತೆಗೆ ಮೋದಿ ಆನ್ ಬೋರ್ಡ್ ಅಂದ್ರೆ ಮೋದಿ ಬ್ಯಾನನ್ ಅನ್ನ ಮೀಟ್ ಮಾಡೋದಕ್ಕೆ ರೆಡಿ ಇದ್ದಾರೆ ಅಂತ ಎಪ್ಸ್ಟೀನ್ ಹೇಳೋದನ್ನ ಕೂಡ ನೋಡಬಹುದು. ಈ ಚಾಟ್ ಗಳನ್ನ ನೋಡುವಾಗ ಕೆಲವು ಪ್ರಶ್ನೆಗಳನ್ನ ನಾವು ಕೇಳಬೇಕಾಗ್ತದೆ. ನಮ್ಮ ತಲೆಯಲ್ಲಿ ಆ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ. ಉತ್ತರ ಕೊಡುವವರು ಯಾರು ಕೊಡ್ತಾರೆ? ಮೋದಿ ಕೊಡ್ತಾರಾ ಅಥವಾ ಬಿಜೆಪಿ ಅವರು ಕೊಡ್ತಾರಾ? ಪ್ರಶ್ನೆ ನಂಬರ್ 1, ಒಬ್ಬ ಲಂಪಟ, ವ್ಯಭಿಚಾರಿ, ಅತ್ಯಾಚಾರಿ, ಶಿಶುಕಾಮಿ, ಕೊಲೆಗಟ್ಟುಕನ ಮೂಲಕ ಮೋದಿಜಿ ಅಮೆರಿಕದ ರಾಜಕೀಯ ನಾಯಕರನ್ನ ಭೇಟಿ ಮಾಡೋದಕ್ಕೆ ಯಾಕೆ ಪ್ರಯತ್ನ ಪಟ್ಟರು? ಭಾರತದಲ್ಲಿ ರಾಜತಾಂತ್ರಿಕತೆ ಈಗ ಅಷ್ಟು ಕೀಳು ಮಟ್ಟಕ್ಕೆ ಹೋಗಿದ್ಯಾ? ಪ್ರಶ್ನೆ 2, ಮೋದಿಜಿ ಅಮೆರಿಕಾಗೆ ಹೋಗೋದು ಮತ್ತೆ ಅಲ್ಲಿ ಏನೇನು ಚರ್ಚೆ ಮಾಡಬೇಕು ಎನ್ನುವುದನ್ನು ನಿರ್ಧರಿಸೋದಕ್ಕೆ ಪ್ಲಾನ್ ಮಾಡೋದಕ್ಕೆ ಅನಿಲ್ ಅಂಬಾನಿ ಯಾರು? ಭಾರತದ ವಿದೇಶಾಂಗ ಸಚಿವರ ಅಥವಾ ಅಂಬಾನಿ ಮೂಲಕ ಎಪ್ಸ್ಟೀನ್ ಜೊತೆಗೆ ಮೋದಿ ಡೀಲ್ ಮಾಡ್ತಾ ಇದ್ದಾರಾ? ಪ್ರಶ್ನೆ ನಂಬರ್ 3, ಮೋದಿಜಿ ಮತ್ತೆ ಟ್ರಂಪ್ ಭೇಟಿ ಮಾಡಬೇಕಾದ್ರೆ ಅವರ ಮಧ್ಯೆ ಅಂಬಾನಿ ಮತ್ತೆ ಎಪ್ಸ್ಟೀನ್ ಬೇಕಾಗಿತ್ತಾ? ಅವರಿಬ್ರು ಬೇಕು ಅಂತ ಆಗಿದ್ರೆ ಮೋದಿಜಿ ಅವರು ಅಷ್ಟು ಪವರ್ಫುಲ್ ಅಲ್ವಾ? ಇಷ್ಟು ದಿನ ಅವರು ಪವರ್ಫುಲ್ ಲೀಡರ್ ಅಂತ ತೋರಿಸ್ಕೊಂಡು ತಿರುಗಾಡ್ತಾ ಇದ್ರು. ಇಲ್ಲಿಯವರೆಗೆ ಭಾರತಕ್ಕಿದ್ದ ಘನತೆ ಮತ್ತೆ ಶಕ್ತಿಯನ್ನ ಬಳಸಿಕೊಂಡು ಅವರು ತಮ್ಮ ಪವರ್ ಅಂತ ಹೇಳ್ಕೊಂಡು ಬಂದ್ರ ಭಾರತದ ಪವರ್ ಅನ್ನ. ವೈಯಕ್ತಿಕವಾಗಿ ಅವರು ಅಷ್ಟು ಟೊಳ್ಳೆ. ಪ್ರಶ್ನೆ 4, ಹಿಂದೆ ಸುಷ್ಮಾ ಸ್ವರಾಜ್ರಂತಹ ನಾಯಕರ ನೇತೃತ್ವದಲ್ಲಿದ್ದ ಭಾರತದ ವಿದೇಶಾಂಗ ನೀತಿಗಳ ಮಾರ್ಗಗಳನ್ನ ಮೋದಿಜಿ ಇಷ್ಟು ಕೀಳು ಮಟ್ಟಕ್ಕೆ ಯಾಕೆ ಇಳಿಸಿದ್ರು? ಒಬ್ಬ ಅತ್ಯಾಚಾರಿಯನ್ನ ಭೇಟಿ ಮಾಡೋದಕ್ಕೆ, ಅವನ ಮೂಲಕ ಡೀಲ್ ಮಾಡೋದಕ್ಕೆ ಯಾಕೆ ಮುಂದಾದ್ರು? ಪ್ರಶ್ನೆ 5, ಮೋದಿಜಿ 2ನೇ ಅವಧಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ 1 ವಾರದ ಮೊದಲು ಅಂದ್ರೆ ಮೇ 24, 2019 ಜೆಫ್ರಿ ಎಪ್ಸ್ಟೀನ್ ಏನಿದ್ದಾನೆ ಅವನು ಸ್ಟೀವ್ ಬ್ಯಾನನ್ ಜೊತೆಗೆ ಚಾಟ್ ಮಾಡಿದ್ದಾನೆ. ಸೊ ಮೋದಿ ಜೊತೆಗೆ ಮೀಟಿಂಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಎಪ್ಸ್ಟೀನ್ ಹೇಳ್ತಾ ಇದ್ದಾನೆ. ಇದರ ಅರ್ಥ ಮೋದಿಜಿ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಕೆಲವು ದಿನಗಳ ಹಿಂದೆ ಎಪ್ಸ್ಟೀನ್ ಅನ್ನ ಮೀಟ್ ಮಾಡಿದ್ದಾರೆ ಅಂತ ಆಗತ್ತೆ. ನಿಜವಾಗಿಯೂ ಮೋದಿಜಿ ಅವರು ಒಬ್ಬ ಅತ್ಯಾಚಾರಿ ನರಭಕ್ಷಕನನ್ನ ಮೀಟ್ ಮಾಡಿದ್ರ? ಯಾಕೆ ಮೀಟ್ ಮಾಡಿದ್ದಾರೆ? ಬ್ಯಾನನ್ ಜೊತೆಗೆ ಮೀಟಿಂಗ್ ಫಿಕ್ಸ್ ಮಾಡೋದಕ್ಕೆ ಎಪ್ಸ್ಟೀನ್ ಅನ್ನ ಮೀಟ್ ಮಾಡಿದ್ರ? ಅವರೇ ಉತ್ತರವನ್ನ ಕೊಡಬೇಕು. ಸೊ 2019 ಚುನಾವಣೆಯ ಸಮಯದಲ್ಲಿ ಪ್ರಧಾನಿ ಮೋದಿ ಜೆಫ್ರಿ ಎಪ್ಸ್ಟೀನ್ ಅಂತಹ ಕ್ರೂರಿಯೊಂದಿಗೆ ಸಂಪರ್ಕದಲ್ಲಿದ್ರ? ಈ ಎಲ್ಲ ಆರೋಪಗಳೇನಿದಾವೆ, ಈ ಪ್ರಶ್ನೆಗಳು ನಮ್ಮ ತಲೆಯಲ್ಲಿದ್ದಾವೆ. ಈ ಚಾಟ್ ಅನ್ನ ನೋಡುವಾಗ ಸಾಮಾನ್ಯವಾಗಿ ಇಂಥ ಪ್ರಶ್ನೆಗಳು ಬಂದೇ ಬರ್ತವೆ. ಈ ಆರೋಪಗಳನ್ನೆಲ್ಲ ಮೋದಿ ಸರ್ಕಾರ ತಳ್ಳಿ ಹಾಕ್ತಾ ಇದೆ. ಆಬ್ವಿಯಸ್ಲಿ ಅದು ಈ ಆರೋಪಗಳನ್ನೆಲ್ಲ ಅದು ಒಪ್ಪೋದು ಕೂಡ ಇಲ್ಲ. ಆದ್ರೆ ಬಿಜೆಪಿಯನ್ನ ಸುಲಭದಲ್ಲಿ ನಾವು ದೇಶಭಕ್ತರು ನಂಬೋದಕ್ಕೆ ಸಾಧ್ಯ ಇಲ್ಲ. ಬಿಜೆಪಿಯನ್ನು ಅಷ್ಟು ಸುಲಭದಲ್ಲಿ ನಮ್ಮಂತ ದೇಶಭಕ್ತ ಭಾರತೀಯರು ನಂಬಲ್ಲ. ಎಪ್ಸ್ಟೀನ್, ಬ್ಯಾನನ್, ಅನಿಲ್ ಅಂಬಾನಿ ಇವರೆಲ್ಲರ ಚಾಟ್ ನ ಡೇಟ್ ಅನ್ನ ಮತ್ತೆ ಆ ಸಮಯದಲ್ಲಿ ಮೋದಿಜಿ ಅವರು ಮತ್ತೆ ಅವರೆಲ್ಲರೂ ಏನ್ ಮಾಡ್ತಾ ಇದ್ರು ಎನ್ನುವುದನ್ನು ನೋಡುವಾಗ ಒಂದಕ್ಕೊಂದು ಟ್ಯಾಲಿ ಆಗುತ್ತೆ. ಈ ಎಲ್ಲ ಡೌಟ್ಗಳಿಗೆ, ಪ್ರಶ್ನೆಗಳಿಗೆ ಪ್ರಧಾನಿ ಮೋದಿ ಉತ್ತರ ಕೊಡಬೇಕು. ಆದ್ರೆ ಅವರಾಗ್ಲಿ ಅಥವಾ ಅವರ ಪಕ್ಷವಾಗ್ಲಿ ಸರ್ಕಾರವಾಗ್ಲಿ ಉತ್ತರ ಕೊಡಲ್ಲ. ಅವರಿಗೆ ಅಷ್ಟು ಗಟ್ಟಿಗೆಯ ಗುಂಡಿಗೆಯೂ ಇಲ್ಲ, ಧೈರ್ಯವೂ ಇಲ್ಲ. ಪ್ರೆಸ್ ಮೀಟ್ ಮಾಡೋದಕ್ಕೆ ಹೆದರುವ ಇವರು ಈ ರೀತಿಯಲ್ಲಿ ಒಬ್ಬ ಅತ್ಯಾಚಾರಿಯ ಜೊತೆಗಿನ ತಮ್ಮ ಸಂಬಂಧದ ಬಗ್ಗೆ ಆರೋಪಗಳು ಬಂದಾಗ ಅದಕ್ಕೆ ಉತ್ತರ ಕೊಡೋದಕ್ಕೆ ಅವರು ಮುಂದೆ ಬರ್ತಾರಾ? ನೋ ವೇ, ಚಾನ್ಸೇ ಇಲ್ಲ. ಆದ್ರೆ ನಾವು ದೇಶಭಕ್ತರು ಈ ದೇಶದ ಭವಿಷ್ಯದ ಹಿತಚಿಂತನೆಯ ದೃಷ್ಟಿಯಲ್ಲಿ ಪ್ರಶ್ನೆ ಕೇಳಲೇಬೇಕು. ಮತ್ತೆ ಪ್ರಶ್ನೆಗಳನ್ನ ಕೇಳುವವರೊಂದಿಗೆ ನಾವು ನಿಲ್ಲಬೇಕಾಗತ್ತೆ. ವಿಶ್ವಗುರು ಮೋದಿ ಅವರ ಅಂಧಭಕ್ತರು ಕೆನ್ನಾಯಿಗಳಂತೆ ನಮ್ಮ ಮೇಲೆ ಎರಗಬಹುದು. ಕೆಟ್ಟದಾಗಿ ಕಮೆಂಟ್ಗಳನ್ನ ಮಾಡಬಹುದು. ಗಟಾರದ ಕೀಟ ಗಟಾರದಂತೆ ವಾಸನೆ ಬರ್ತದೆ ಅಷ್ಟೇ. ಹಾಗಾಗಿ ಅವರಿಂದ ನಡೆಯುವ ಅವ್ಯಾಚ್ಯ ದಾಳಿಗಳಿಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ವಿ ವಿಲ್ ನೆವರ್ ಸ್ಟಾಪ್ ಆಸ್ಕಿಂಗ್ ಕ್ವೆಶ್ಚನ್ಸ್ ಅಂಡ್ ವಿ ವಿಲ್ ನೆವರ್ ಸ್ಟಾಪ್ ಡಿಫೆಂಡಿಂಗ್ ಟ್ರೂತ್. ಜೈ ಹಿಂದ್.